ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಮೆಡಿಸಿನ್ ಆನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದೇನೆಂದ್ರೆ ಟಾಪ್ 10 ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಸೊ ಯಾವ್ದೆಲ್ಲ ಜಾಬ್ ಇದೆ, ಜಾಬ್ ಏನ್ ಸ್ಕೋಪ್ ಇದೆ, ಅಂಡ್ ರೋಲ್ ಏನು, ಅಂಡ್ ಸ್ಯಾಲರಿ ಎಷ್ಟಿದೆ ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದೊಂದೇ ಜಾಬ್ನ ನೋಡ್ತಾ ಹೋಗೋಣ. ಫಸ್ಟ್ ಜಾಬ್ ಏನಂದ್ರೆ ಮೆಡಿಕಲ್ ಸೈನ್ಸ್ ಲಿಯೇಸನ್ MSL. ರೋಲ್ ನೋಡೋಣ. Acts as a bridge between pharmaceutical companies and healthcare professionals, providing scientific and clinical information about products. ಸೊ ಈ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಬಗ್ಗೆ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಇನ್ಫಾರ್ಮೇಶನ್ ಕೊಡೋದು ಈ ಮೆಡಿಕಲ್ ಸೈನ್ಸ್ ರಿಲೇಷನ್ ಜಾಬ್ ರೋಲ್. ಸ್ಯಾಲರಿ ರೇಂಜ್ ಎಷ್ಟಿರುತ್ತೆ ಅಂದರೆ 10 to 18 LPA ಮಿಡ್ ಲೆವೆಲ್ ಇರುತ್ತೆ, 20+ LPA ಸೀನಿಯರ್ ಲೆವೆಲ್ ಇರುತ್ತೆ. ಸ್ಕೋಪ್ ಏನಂದ್ರೆ ಹೈ ಡಿಮ್ಯಾಂಡ್ ಫಾರ್ MSLs ಇನ್ ಬೋತ್ ಇಂಡಿಯಾ ಅಂಡ್ ಅಬ್ರಾಡ್, ಎಸ್ಪೆಷಲಿ ವಿತ್ ಇನೋವೇಟಿವ್ ಡ್ರಗ್ಸ್ ಎಂಟರಿಂಗ್ ದ ಮಾರ್ಕೆಟ್. ಇದು ಮೆಡಿಕಲ್ ಸೈನ್ಸ್ ಲಿಯೇಸನ್. ಅಂಡ್ ನೆಕ್ಸ್ಟ್ ಜಾಬ್ ರೆಗ್ಯುಲೇಟರಿ ಅಫೇರ್ಸ್ ಸ್ಪೆಷಲಿಸ್ಟ್. ಈ ಜಾಬ್ ರೋಲ್ ಏನಂದ್ರೆ ಎನ್ಶೂರ್ಸ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಕಂಪ್ಲೈ ವಿತ್ ರೆಗ್ಯುಲೇಷನ್ಸ್ ಫಾರ್ ಅಪ್ರೂವಲ್ ಅಂಡ್ ಮಾರ್ಕೆಟಿಂಗ್. ಸ್ಯಾಲರಿ ರೇಂಜ್ 8 to 15 LPA ಇರುತ್ತೆ ಮಿಡ್ ಲೆವೆಲ್ ಅಲ್ಲಿ, ಅಂಡ್ 20+ LPA ಸೀನಿಯರ್ ಲೆವೆಲ್ ಇರುತ್ತೆ. ಸ್ಕೋಪ್ ಏನಂದ್ರೆ ಎಸೆನ್ಷಿಯಲ್ ಫಾರ್ ಡ್ರಗ್ ಅಪ್ರೂವಲ್ಸ್, ಎಸ್ಪೆಷಲಿ ವಿತ್ ದ ಗ್ಲೋಬಲ್ ಎಕ್ಸ್ಪಾನ್ಷನ್ ಆಫ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್. ಇದು ರೆಗ್ಯುಲೇಟರಿ ಅಫೇರ್ಸ್ ಸ್ಪೆಷಲಿಸ್ಟ್. ಅಂಡ್ ನೆಕ್ಸ್ಟ್ ಜಾಬ್ ಕ್ಲಿನಿಕಲ್ ರಿಸರ್ಚ್ ಮ್ಯಾನೇಜರ್. ರೋಲ್ ಏನಂದ್ರೆ ಓವರ್ಸೀಸ್ ಕ್ಲಿನಿಕಲ್ ಟ್ರಯಲ್ಸ್, ಎನ್ಶೂರ್ಸ್ ಕಂಪ್ಲೈನ್ಸ್ ವಿತ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಮ್ಯಾನೇಜ್ ಟ್ರಯಲ್ ಡೇಟಾ. ಇದು ರೋಲ್ ಆಗಿರುತ್ತೆ. ಸ್ಯಾಲರಿ ರೇಂಜ್ 10 to 20 LPA ಇರುತ್ತೆ. ಸ್ಕೋಪ್ ಗ್ರೋಯಿಂಗ್ ಡಿಮ್ಯಾಂಡ್ ಡ್ಯೂ ಟು ಇನ್ಕ್ರೀಸಿಂಗ್ ಕ್ಲಿನಿಕಲ್ ಟ್ರಯಲ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಜಾಸ್ತಿ ಆಗ್ತಿದೆ, ಸೊ ಈ ಜಾಬ್ಗೆ ಒಳ್ಳೆ ಸ್ಕೋಪ್. ಅಂಡ್ ನೆಕ್ಸ್ಟ್ ಜಾಬ್ ರಿಸರ್ಚ್ ಸೈಂಟಿಸ್ಟ್. ರೋಲ್ ಏನಂದ್ರೆ ಕಂಡಕ್ಟ್ಸ್ R&D ಟು ಡಿಸ್ಕವರ್ ನ್ಯೂ ಡ್ರಗ್ಸ್ ಅಂಡ್ ಇಂಪ್ರೂವ್ ಎಕ್ಸಿಸ್ಟಿಂಗ್ ಫಾರ್ಮುಲೇಷನ್. ಇದು ಜಾಬ್ ರೋಲ್. ಸ್ಯಾಲರಿ ರೇಂಜ್ 8 to 18 LPA ಇರುತ್ತೆ. ಸ್ಕೋಪ್ ಫಾರ್ಮಾ ಕಂಪನೀಸ್ ಇನ್ವೆಸ್ಟ್ ಹೆವಿಲಿ ಇನ್ R&D, ಮೇಕಿಂಗ್ ದಿಸ್ ರೋಲ್ ಹೈಲಿ ರಿವಾರ್ಡಿಂಗ್. ಸೊ R&D ಅಲ್ಲಿ ಫಾರ್ಮಾ ಕಂಪನೀಸ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದೆ, ಅದಕ್ಕೆ ರಿಸರ್ಚ್ ಸೈಂಟಿಸ್ಟ್ಗೆ ತುಂಬಾ ಸ್ಕೋಪ್ ಇದೆ. ಅಂಡ್ ನೆಕ್ಸ್ಟ್ ಜಾಬ್ ಡ್ರಗ್ ಸೇಫ್ಟಿ ಅಸೋಸಿಯೇಟ್. ಫಾರ್ಮಕೋವಿಜಿಲೆನ್ಸ್ ಅಲ್ಲಿ ಡ್ರಗ್ ಸೇಫ್ಟಿ ಅಸೋಸಿಯೇಟ್. ರೋಲ್ ಏನಂದ್ರೆ ಮಾನಿಟರ್ಸ್ ಅಂಡ್ ರಿಪೋರ್ಟ್ಸ್ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಟು ಎನ್ಶೂರ್ ಡ್ರಗ್ ಸೇಫ್ಟಿ. ಸ್ಯಾಲರಿ ರೇಂಜ್ 6 to 12 LPA ಇರುತ್ತೆ. ಸ್ಕೋಪ್ ಹೈ ಡಿಮ್ಯಾಂಡ್ ಗ್ಲೋಬಲಿ ವಿತ್ ಎ ಫೋಕಸ್ ಆನ್ ಪೇಷಂಟ್ ಸೇಫ್ಟಿ ಅಂಡ್ ಡ್ರಗ್ ಮಾನಿಟರಿಂಗ್. ಸೊ ಪೇಷಂಟ್ ಸೇಫ್ಟಿ ಅಂಡ್ ಡ್ರಗ್ ಮಾನಿಟರಿಂಗ್ ವೆರಿ ಇಂಪಾರ್ಟೆಂಟ್. ಅಂಡ್ ಡ್ರಗ್ ಸೇಫ್ಟಿ ಅಸೋಸಿಯೇಟ್ಗೂ ತುಂಬಾ ಸ್ಕೋಪ್ ಇದೆ. ಅಂಡ್ ನೆಕ್ಸ್ಟ್ ಜಾಬ್ ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ಮ್ಯಾನೇಜರ್. ರೋಲ್ ಏನಂದ್ರೆ ಮ್ಯಾನೇಜರ್ಸ್ ಸೇಲ್ಸ್ ಟೀಮ್ ಮ್ಯಾನೇಜ್ ಮಾಡಬೇಕು ಅಂಡ್ ಎನ್ಶೂರ್ಸ್ ರೆವೆನ್ಯೂ ಟಾರ್ಗೆಟ್ಸ್ ಆರ್ ಮೆಟ್ ಫಾರ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್. ಸ್ಯಾಲರಿ ರೇಂಜ್ 8 to 20 LPA ಇರುತ್ತೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂಡ್ ಪರ್ಫಾರ್ಮೆನ್ಸ್. Scope sales roles are critical, especially in expanding pharmaceutical markets. ಸೊ ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ಮ್ಯಾನೇಜರ್ಗೂ ಒಳ್ಳೆ ಸ್ಕೋಪ್ ಇದೆ. ಅಂಡ್ ಫಾರ್ಮುಲೇಷನ್ ಡೆವಲಪ್ಮೆಂಟ್ ಸೈಂಟಿಸ್ಟ್. ಈ ಜಾಬ್ ರೋಲ್ ಏನಂದ್ರೆ ಡಿಸೈನ್ಸ್ ಅಂಡ್ ಡೆವಲಪ್ ನ್ಯೂ ಡ್ರಗ್ ಫಾರ್ಮುಲೇಷನ್ಸ್ ಅಂಡ್ ಡೆಲಿವರಿ ಸಿಸ್ಟಮ್ಸ್. ಸ್ಯಾಲರಿ ರೇಂಜ್ 8 to 15 LPA ಇರುತ್ತೆ. ಸ್ಕೋಪ್ ಇನ್ಕ್ರೀಸಿಂಗ್ ಫೋಕಸ್ ಆನ್ ಇನೋವೇಟಿವ್ ಫಾರ್ಮುಲೇಷನ್ಸ್ ಲೈಕ್ ಬಯೋಲಾಜಿಕ್ಸ್ ಅಂಡ್ ಬಯೋಸಿಮಿಲರ್ಸ್. ಸೊ ಇದು ಫಾರ್ಮುಲೇಷನ್ ಡೆವಲಪ್ಮೆಂಟ್ ಸೈಂಟಿಸ್ಟ್. ಅಂಡ್ ನೆಕ್ಸ್ಟ್ ಜಾಬ್ ಬಯೋಸ್ಟ್ಯಾಟಿಸ್ಟಿಯನ್. ರೋಲ್ ಏನಂದ್ರೆ ಅನಲೈಸಸ್ ಡೇಟಾ ಫ್ರಮ್ ಕ್ಲಿನಿಕಲ್ ಟ್ರಯಲ್ಸ್ ಟು ಎವಾಲ್ಯುಯೇಟ್ ಡ್ರಗ್ ಎಫಿಕಸಿ ಅಂಡ್ ಸೇಫ್ಟಿ. ಸ್ಯಾಲರಿ ರೇಂಜ್ 10 to 18 LPA ಇರುತ್ತೆ. ಸ್ಕೋಪ್ ಎಸೆನ್ಷಿಯಲ್ ಫಾರ್ ಕ್ಲಿನಿಕಲ್ ಟ್ರಯಲ್ ಡೇಟಾ ಅನಾಲಿಸಿಸ್ ವಿತ್ ಹೈ ಡಿಮ್ಯಾಂಡ್ ಇನ್ ರಿಸರ್ಚ್ ಡ್ರೈವನ್ ಕಂಪನೀಸ್. ಇದು ಬಯೋಸ್ಟ್ಯಾಟ್. ನೆಕ್ಸ್ಟ್ ಜಾಬ್ ಪ್ರೊಡಕ್ಷನ್ ಮ್ಯಾನೇಜರ್. ರೋಲ್ ಏನಂದ್ರೆ ಓವರ್ಸೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಅಂಡ್ ಎನ್ಶೂರಿಂಗ್ ಕ್ವಾಲಿಟಿ ಅಂಡ್ ಎಫಿಷಿಯನ್ಸಿ. ಸ್ಯಾಲರಿ ರೇಂಜ್ 7 to 15 LPA ಇರುತ್ತೆ. ಸ್ಕೋಪ್ ಕ್ರಿಟಿಕಲ್ ರೋಲ್ ಇನ್ ಮೇಂಟೈನಿಂಗ್ ಪ್ರೊಡಕ್ಷನ್ ಸ್ಟ್ಯಾಂಡರ್ಡ್ಸ್ ಇನ್ ದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಇದು ಪ್ರೊಡಕ್ಷನ್ ಮ್ಯಾನೇಜರ್. ಅಂಡ್ ನೆಕ್ಸ್ಟ್ ಜಾಬ್ ಮಾರ್ಕೆಟಿಂಗ್ ಡೈರೆಕ್ಟರ್ ಫಾರ್ಮಾ. ರೋಲ್ ಏನಂದ್ರೆ ಡೆವಲಪ್ ಸ್ಟ್ರಾಟಜೀಸ್ ಟು ಮಾರ್ಕೆಟ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಎಫೆಕ್ಟಿವ್ಲಿ. ಸೊ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ನ ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಮಾಡಕ್ಕೆ ಇವರು ಸ್ಟ್ರಾಟಜೀಸ್ ಡೆವಲಪ್ ಮಾಡ್ತಾರೆ. ಸ್ಯಾಲರಿ ರೇಂಜ್ 15 to 30 LPA ಇರುತ್ತೆ ಸೀನಿಯರ್ ಲೆವೆಲ್ ರೋಲ್ಗೆ. ಸ್ಕೋಪ್ ಏನಂದ್ರೆ ಹೈಲಿ ರಿವಾರ್ಡಿಂಗ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ ವಿತ್ ಸ್ಟ್ರಾಂಗ್ ಮಾರ್ಕೆಟಿಂಗ್ ಸ್ಕಿಲ್ಸ್. ಸೊ ಇಷ್ಟು ಟಾಪ್ 10 ಹೈ ಪೇಯಿಂಗ್ ಜಾಬ್ಸ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಫಾರ್ಮಾ ಮೆಡಿಸಿನ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾರ್ಮಾ ರಿಲೇಟೆಡ್ ಕಂಟೆಂಟ್ಗೆ ಈ ಚಾನಲ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಯಾವುದೇ ರೀತಿ ನೋಟ್ಸ್, ಸ್ಟಡಿ ಮೆಟೀರಿಯಲ್ಸ್, ಕ್ವಶನ್ ಪೇಪರ್ಸ್, ಕ್ವಶನ್ ಬ್ಯಾಂಕ್ಸ್ಗೆ ವಾಟ್ಸ್ಆಪ್ ಗ್ರೂಪ್ ಅಂಡ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂಡ್ ವಾಟ್ಸ್ಆಪ್ ಚಾನಲ್ ಸಹ ಫಾಲೋ ಮಾಡಿ, ಟೆಲಿಗ್ರಾಮ್ ಚಾನಲ್ಗೂ ಫಾಲೋ ಮಾಡಿ. ಎಲ್ಲ ಗ್ರೂಪ್ಸ್ ಅಂಡ್ ಚಾನಲ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಾಯ್ನ್ ಆಗ್ಬೋದು, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಟಾಪ್
10 ಹೈ ಪೇಯಿಂಗ್ ಜಾಬ್ಸ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ. ಆ್ಯಂಡ್ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಆ್ಯಂಡ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.